ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಇಂದ್ರ ಸ್ವರೂಪಿಯಾದ ವಿಷ್ಣುವು ಮಾಂಧಾತನಿಗೆ ತಿಳಿಸಿದ ರಾಜಧರ್ಮಗಳು ಎಂಬ 64ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೀಷ್ಮನು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಿರುವನು. ರಾಜ, ಹೀಗೆ ಸರ್ವವಿಧ ಧರ್ಮಗಳು ಕಲೆತಿರುವ ಕ್ಷಾತ್ರ ಧರ್ಮವೇ ಎಲ್ಲಕ್ಕಿಂತಲೂ ಮೇಲೆನಿಸಿದೆ. ಪ್ರಜಾಪಾಲಕರೆನಿಸಿದ ನೀವು ಅದನ್ನು ಚೆನ್ನಾಗಿ ಕಾಪಾಡಬೇಕು. ಇಲ್ಲದ ಪಕ್ಷದಲ್ಲಿ ಪ್ರಜೆಗಳು ನಾಶ ಹೊಂದುವರು. ಭೂಮಿಯನ್ನು ಕೃಷಿ ಮಾಡಿಸುವುದು, ರಾಜಸೂಯಾದಿ ಯಾಗಗಳನ್ನು ಮಾಡುವುದು, ದೀಕ್ಷೆಯನ್ನು ಅವಲಂಬಿಸುವುದು, ಪ್ರಜಾಕ್ಷೇಮ ಚಿಂತೆ, ಪ್ರಾಣಿಗಳಲ್ಲಿ ದಯೆ, ಈ ಮೊದಲಾದುವೆಲ್ಲ ತನ್ನ ಮುಖ್ಯ ಧರ್ಮವೆಂದು ರಾಜನು ತಿಳಿಯಬೇಕು. ಯುದ್ಧದಲ್ಲಿ ವೀರ ಸ್ವರ್ಗವನ್ನು ಹೊಂದುವುದು ಇವೆಲ್ಲಕ್ಕಿಂತಲೂ ಮೇಲೆಂದು ಹಿರಿಯರು ನಿರ್ಧರಿಸಿರುವರು. ಈ ಉದ್ದೇಶದಿಂದಲೇ ರಾಜಧರ್ಮದಲ್ಲಿರುವ ಕ್ಷತ್ರಿಯರು ಯುದ್ಧವೇ ಶ್ರೇಷ್ಠವೆಂದು ತಿಳಿದು ಆ ಮೂಲಕ ವೀರ ಸ್ವರ್ಗವನ್ನು ಹೊಂದುವರು ಎಂಬುದು ಪ್ರತ್ಯಕ್ಷ ಸಿದ್ಧವು. ಕ್ಷತ್ರಿಯನು ಬ್ರಹ್ಮಚರ್ಯದಲ್ಲಿ ಧರ್ಮಶ್ರದ್ಧೆಯಿಂದ ಎಲ್ಲಾ ವಿದ್ಯೆಗಳನ್ನು ಕಲಿತ ಮೇಲೆ ಗೃಹಸ್ಥ ಧರ್ಮವನ್ನು ಆಶ್ರಯಿಸಬೇಕು. ತನ್ನನ್ನು ನಂಬಿದವರಿಗೆ ಆಶ್ರಯವನ್ನು ಕೊಟ್ಟು ತನಗೆ ಸೇರಿದ ನಿತ್ಯ ಧರ್ಮವನ್ನು, ಆಶ್ರಮ ಧರ್ಮವನ್ನು ತಾನು ಅನುಸರಿಸುತ್ತಿರಬೇಕು. ವ್ಯವಹಾರಗಳ ತಾರತಮ್ಯವನ್ನರಿತು 4 ಜಾತಿಗಳಲ್ಲಿಯೂ ನಿಷ್ಪಕ್ಷಪಾತವಾಗಿ ವರ್ತಿಸಬೇಕು. ವಿವಿಧೋಪಾಯಗಳಿಂದಲೂ ಶಾಸನಗಳಿಂದಲೂ ಪೌರುಷದಿಂದಲೂ ಎಲ್ಲ ವರ್ಣದವರು ತಮ್ಮ ತಮ್ಮ ಧರ್ಮಗಳನ್ನು ತಪ್ಪದೆ ಪಾಲಿಸುವಂತೆ ಮಾಡಬೇಕು. ಕ್ಷತ್ರಿಯರ ಧರ್ಮವು ಎಲ್ಲ ಧರ್ಮಗಳಿಗಿಂತಲೂ ಮೇಲೆನಿಸಿರುವುದಲ್ಲದೆ ಅದರಲ್ಲಿ ಎಲ್ಲ ಧರ್ಮಗಳು ಅಡಗಿರುವವೆಂದು ಹಿರಿಯರು ಹೇಳಿರುವರು. ತನ್ನ ಮತಾಚಾರಗಳನ್ನು ನಡೆಸದೆ ಇತರ ಧರ್ಮಗಳನ್ನು ಕೆಡಿಸಿ ಮರ್ಯಾದೆಯಿಲ್ಲದೆ ಯಾವಾಗಲೂ ಮಿತಿಯಿಲ್ಲದ ಆಸೆಯುಳ್ಳ ರಾಜನನ್ನು ಪಶು ಜಾತಿಗೆ ಹೋಲಿಸಿರುವರು. ತಾನು ಭೋಗಗಳನ್ನು ಅನುಭವಿಸುತ್ತಾ ನೀತಿಯನ್ನು ಕಾಪಾಡಿ ಲೋಕೋದ್ಧಾರವನ್ನು ಮಾಡುವುದರಿಂದಲೇ ಕ್ಷತ್ರಿಯ ಧರ್ಮವೇ ಇತರ ಧರ್ಮಗಳಿಗಿಂತಲೂ ಉತ್ತಮವೆನಿಸುವುದು. 3 ವೇದವನ್ನು ಕಲಿತ ಬ್ರಾಹ್ಮಣರಿಗೂ ಆಶ್ರಮ ಧರ್ಮದಲ್ಲಿರುವ ಬ್ರಾಹ್ಮಣರಿಗೂ ಯಾವ ಉತ್ತಮ ಗತಿಗಳುಂಟೋ ಅವೆಲ್ಲ ಪ್ರಜಾಪಾಲನ ಮಾಡುವ ರಾಜರಿಗೂ ಉಂಟೆಂದು ಹೇಳುವರು. ಇದಕ್ಕೆ ವಿರುದ್ಧವಾಗಿ ಪ್ರವರ್ತಿಸುವ ಅರಸನು ಶೂದ್ರ ಜಾತಿಯಂತೆ ಆಯುಧಗಳಿಂದ ಕೊಲ್ಲಲ್ಪಡಲರ್ಹನು. ರಾಜ, ವೇದವು ಉಪದೇಶಿಸುವ 4 ಆಶ್ರಮ ಧರ್ಮಗಳು ಬ್ರಾಹ್ಮಣರ ಕೃತ್ಯಗಳೇ. ಅವರು ಬೇರೆಯವರ ಕರ್ಮವನ್ನು ಎಂದಿಗೂ ಹಿಡಿಯಲಾಗದು. ಬ್ರಾಹ್ಮಣ ಕರ್ಮದಿಂದ ಧರ್ಮವು, ಧರ್ಮದಿಂದ ಲೋಕವು ವೃದ್ಧಿ ಹೊಂದುವುದರಿಂದ ಧರ್ಮಚ್ಯುತನಾದ ಬ್ರಾಹ್ಮಣನು ಸಾಮಾನ್ಯಲಾಗನಾಗಲಾರನು. ತನ್ನ ಧರ್ಮವನ್ನು ನಡೆಸದ ಬ್ರಾಹ್ಮಣನು ವಿಶ್ವಾಸಾರ್ಹನು ಅಲ್ಲ. ಪಾಪಾತ್ಮನಾದ ಅವನು ಲೋಕಪೂಜಿತನಾಗುವುದಿಲ್ಲ. ಸ್ವಧರ್ಮವನ್ನು ತ್ಯಜಿಸಿದ ಯಾವ ವರ್ಣದವನನ್ನಾದರೂ ತಿದ್ದಿ ಉದ್ಧರಿಸುವುದು ರಾಜನ ಕರ್ತವ್ಯವಾದುದರಿಂದ ರಾಜಧರ್ಮವೇ ಮಹಾಪ್ರಭಾವವುಳ್ಳದ್ದು. ಅದೇ ಎಲ್ಲಕ್ಕೂ ಮೇಲೆಂದು ನನ್ನ ಮತವು ಎಂದನು. ಆಗ ಮಾಂಧಾತನು, ದೇವೇಂದ್ರ, ಹಾಗಿದ್ದರೆ ಯವನ, ಕಿರಾತ, ಗಾಂಧಾರ, ಚೀನಾ, ಶಬರ, ಬರ್ಬದ, ಶಕ, ತುಷಾರ, ಕಂಕ, ಪಲ್ಲವ, ಆಂಧ್ರ, ಮದ್ರಕ, ಪುಷ್ಪ, ಪುಳಿಂದ, ಆರಟ್ಟ, ಮ್ಲೇಚ್ಛರೆ ಮೊದಲಾದವರು ಬ್ರಹ್ಮ ಕ್ಷತ್ರಿಯ ಜನ್ಯ ಜಾತಿಗಳು, ವೈಶ್ಯ ಶೂದ್ರರು, ದೇಶದಲ್ಲಿರುವ ಎಲ್ಲಾ ಥರದ ಜನರು ಧರ್ಮವನ್ನು ನಡೆಸಲು ಹೇಗೆ ಯೋಗ್ಯರಾಗುವರು? ರಾಜ್ಯದಲ್ಲಿರುವ ಸಕಲ ಪ್ರಜೆಗಳು ಧರ್ಮಾಚರಣೆಯಲ್ಲಿ ನಿರತರಾಗಿರುವಂತೆ ಮಾಡಲು ಒಬ್ಬ ರಾಜನಿಗೆ ಹೇಗೆ ಸಾಧ್ಯವು? ಕಳ್ಳತನದಿಂದಲೇ ಜೀವಿಸುವ ಸ್ವಭಾವವುಳ್ಳವರನ್ನು ರಾಜನು ಹೇಗೆ ಧರ್ಮದಿಂದ ನಡೆಸಲು ಶಕ್ತನು ಎಂಬ ವಿಷಯಗಳನ್ನು ವಿಶದವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಿದನು. ಅದಕ್ಕೆ ಇಂದ್ರನು, ಇಂತಹ ಚೋರ ವೃತ್ತಿಯುಳ್ಳವರಾದರೂ ಮಾತಾಪಿತೃಗಳು, ಆಶ್ರಿತರು, ಆಚಾರ್ಯರು, ಆಶ್ರಮವಾಸಿಗಳು ಈ ಮೊದಲಾದವರನ್ನು ಸೇವಿಸುವುದು, ರಾಜಸೇವೆ, ದೇಶೋಪಯುಕ್ತವಾದ ಸಾಮಾನ್ಯ ಧರ್ಮಗಳನ್ನು ನಡೆಸುವುದು ಇವೆಲ್ಲ ಅವರಿಗೆ ಧರ್ಮ ಕಾರ್ಯಗಳೆನಿಸುವವು. ಪಿತೃಕರ್ಮಗಳು, ಕೊಳ ಬಾವಿಗಳು, ವಿಶ್ರಾಂತಿ ಗ್ರಹಗಳು ಮುಂತಾದವನ್ನು ಕಟ್ಟಿಸುವುದು, ಬ್ರಾಹ್ಮಣರಿಗೆ ಹಾಸಿಗೆ ಮೊದಲಾದ ದಾನಗಳನ್ನು ಮಾಡುವುದು, ಅಹಿಂಸೆ, ಸತ್ಯ, ಕೋಪವಿಲ್ಲದಿರುವುದು, ಪತ್ನಿ ಪುತ್ರರನ್ನು ಕಾಪಾಡುವುದು, ಪರಿಶುದ್ಧತೆ, ದ್ರೋಹವೆಣಿಸದಿರುವುದು ಇವೆಲ್ಲ ಸರ್ವಸಾಮಾನ್ಯ ಧರ್ಮಗಳು. ಎಂತಹ ಜೀವನದಲ್ಲಿದ್ದರೂ ಧರ್ಮವನ್ನು ಅಪೇಕ್ಷಿಸುವವನಾದರೆ ಯಜ್ಞ ಯಾಗಾದಿಗಳಿಗೆ ಬೇಕಾದ ಧನ, ಧಾನ್ಯ, ದಕ್ಷಿಣೆಗಳನ್ನು ಒದಗಿಸಲು ಸಹಾಯ ಮಾಡಬಹುದು. ಇತರ ಜನಗಳಿಗೆ ವಿಧಿಸಲ್ಪಟ್ಟ ಸಾಮಾನ್ಯ ಧರ್ಮಗಳು ಇವರಿಗೆ ಅವಶ್ಯಗಳೇ ಎಂದನು. ಅದಕ್ಕೆ ಆ ಮಾಂಧಾತನು, ಮಹೇಂದ್ರ, ಎಲ್ಲ ವರ್ಣಾಶ್ರಮಗಳಲ್ಲಿಯೂ ಕೆಲವು ನೀಚರು ವೇಷಧಾರಿಗಳಾಗಿರುವುದನ್ನು ನೋಡುವೆಯಲ್ಲವೇ ಎನ್ನಲು,
ಅದಕ್ಕೆ ಆ ದೇವೇಂದ್ರನು, ರಾಜರ ದುಷ್ಪ್ರವರ್ತನೆಯಿಂದ ದಂಡ ನೀತಿಯು ನಾಶ ಹೊಂದುವ ಸಂದರ್ಭದಲ್ಲಿ ಪ್ರಜೆಗಳು ಅವಿವೇಕಿಗಳಾಗುವರು. ಈ ಕೃತಯುಗವು ಮುಗಿದ ಮೇಲೆ ವೇಷಧಾರಿಗಳಾದ ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ಆಶ್ರಮಿಗಳು ಅಸಂಖ್ಯಾತವಾಗಿ ಹೆಚ್ಚುವರು. ಜನರು ಆಗ ಸನಾತನ ಧರ್ಮಗಳನ್ನು ಗಮನಿಸದೆ ಕಾಮ ಕ್ರೋಧಾದಿಗಳಿಂದ ಬಂಧಿಸಲ್ಪಟ್ಟು ಕೆಟ್ಟ ದಾರಿಯನ್ನು ಅನುಸರಿಸುವರು. ಮಹಾತ್ಮರಾದ ರಾಜರು ದಂಡನೀತಿಯನ್ನು ಹಿಡಿದು ಪಾಪ ಕಾರ್ಯಗಳನ್ನು ನಿವಾರಿಸುವುದರಿಂದ ತಿರುಗಿ ಧರ್ಮವೆಲ್ಲವೂ ಊರ್ಜಿತವಾಗುವವು. ಅಂತಹ ಲೋಕೋದ್ಧಾರಕರಾದ ಅರಸರನ್ನು ಅವಮಾನಿಸುವ ಮನುಷ್ಯನು ಎಷ್ಟೇ ವಿದ್ಯಾವಂತನಾಗಿ ಕರ್ಮಗಳನ್ನು ನಡೆಸಿ ಅನೇಕ ದಾನ ಧರ್ಮಗಳನ್ನು ಮಾಡಿದವನಾದರೂ ಅವನು ಮಾಡಿದುದೊಂದು ಫಲಿಸದು. ಪ್ರಜೆಗಳಲ್ಲಿ ಅಭಿಮಾನವುಳ್ಳ ರಾಜನು ದೇವತೆಗಳಿಂದಲೂ ಆದರಿಸಲ್ಪಡುವರು. ಲೋಕರಕ್ಷಕನಾದ ಶ್ರೀಮನ್ನಾರಾಯಣನು ಪ್ರವೃತ್ತಿ ನಿವೃತ್ತಿಗಳೆಂಬ ಎರಡು ಧರ್ಮಗಳು ಕ್ಷತ್ರಿಯನಿಂದಲೇ ವೃದ್ಧಿ ಹೊಂದಿ ನೆಲೆಸಬೇಕೆಂದು ನಿರೀಕ್ಷಿಸುತ್ತಿರುವನು. ಲೋಕದಲ್ಲಿ ನಡೆಯುತ್ತಿರುವ ಧರ್ಮ ಕಾರ್ಯಗಳ ಫಲವನ್ನು ಗಮನಿಸುವ ರಾಜನೇ ಕ್ಷತ್ರಿಯರಲ್ಲಿ ಮರ್ಯಾದೆಗೆ ಪಾತ್ರನು, ಪುಣ್ಯಶೀಲನು ಆಗುವನಲ್ಲದೆ ನನ್ನಿಂದಲೂ ಪೂಜಿಸಲ್ಪಡುವುದಕ್ಕೆ ಅರ್ಹನಾಗುವನು ಎಂದನು. ಹೀಗೆ ಉಪದೇಶ ಮಾಡಿದ ಮೇಲೆ ಲೋಕರಕ್ಷಕನಾದ ಮಹಾವಿಷ್ಣುವು ದೇವಗಣಗಳಿಂದ ಪರಿವೃತನಾಗಿ ಶಾಶ್ವತವಾದ ತನ್ನ ವೈಕುಂಠಕ್ಕೆ ತೆರಳಿದನು. ರಾಜೇಂದ್ರ, ಈ ರೀತಿಯಾಗಿ ಪೂರ್ವದಿಂದ ಉತ್ತಮ ಧರ್ಮವು ನೆಲೆಸಿರುವಾಗ ಜ್ಞಾನಿಯು ಸರ್ವವಿದ್ಯಾ ಪಾರಂಗತನೂ ಆದ ಕ್ಷತ್ರಿಯನೊಬ್ಬನು ಧರ್ಮ ಪಥವನ್ನು ಅತಿಕ್ರಮಿಸಬಾರದು. ನೀತಿಯಿಲ್ಲದ ಪ್ರವೃತ್ತಿ ನಿವೃತ್ತಿ ಮಾರ್ಗಗಳೆರಡು ಕುರುಡನ ನಡೆಯಂತೆ ನಡುವೆ ಬಿದ್ದು ಹೋಗುವವು. ಪೂರ್ವದಲ್ಲಿ ಬ್ರಹ್ಮದೇವನಿಂದ ಉತ್ಪನ್ನವಾಗಿ ಜ್ಞಾನಿಗಳಿಗೆ ಬಹಳ ಮುಖ್ಯವಾದ ಧರ್ಮಚಕ್ರವನ್ನು ಅನುಸರಿಸುವುದು ನಿನ್ನ ಮುಖ್ಯ ಕಾರ್ಯವು. ಪುರುಷ ಶ್ರೇಷ್ಠ, ಇವೆಲ್ಲವನ್ನು ಆಚರಿಸುವುದಕ್ಕೆ ನೀನು ಅರ್ಹನಾಗಿರುವೆ ಎಂದು ಹೇಳಿದನು. ಇದು 64ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.